ಬದುಕುತ್ತಿರುವ ಯುಗದಲ್ಲಿ ಮಹಿಳಾ ಶಕ್ತೀಕರಣ ಎಂಬುದು ಮಾತಿನಲ್ಲಿ ಮಾತ್ರವಲ್ಲ, ಕಾರ್ಯದಲ್ಲಿಯೂ ನೆರವೇರಬೇಕಾದ ಅಗತ್ಯವಾಗಿದೆ. ಆತ್ಮನಿರ್ಭರ ಮಹಿಳೆ ಎಂದರೆ ಅವಳು ಹಣಕಾಸು ಸ್ವಾತಂತ್ರ್ಯ ಹೊಂದಿರುವವಳು, ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳಬಲ್ಲವಳು ಹಾಗೂ ಸಮಾಜದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ಸ್ಥಾಪಿಸಬಲ್ಲವಳು. ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಅನೇಕ ಮಹಿಳೆಯರು ಸೀಮಿತ ಸಂಪತ್ತಿನಲ್ಲಿ ಆದರೆ ಅಪಾರ ಶಕ್ತಿಯಿಂದ ಬದುಕನ್ನು ರೂಪಿಸುತ್ತಿದ್ದಾರೆ. ಗೊಬ್ಬರ ತಯಾರಿಕೆ, ಹಾಲು ಉತ್ಪಾದನೆ, ಕೈಗಾರಿಕಾ ಕೆಲಸಗಳು ಇವುಗಳ ಮೂಲಕ ಅವರು ಕುಟುಂಬವನ್ನು ಸಮುದಾಯವನ್ನು ಬೆಳೆಸುತ್ತಾರೆ. ಇವು ಸಹಜವಾದ ಕಾರ್ಯಕರಿಸಬಹುದು, ಆದರೆ ಇವುಗಳ ಹಿಂದೆ ಅವರೆಷ್ಟೋ ಕಥೆಗಳಿವೆ. ಮಹಿಳಾ ಮಕ್ಕಳ ಶಿಕ್ಷಣದ ಕುರಿತು ಮಾತನಾಡಿದಾಗ ಅದು ಸಮಾನತೆ ಬೆಳಿಗೆಯ ಮೊದಲ ಹೆಜ್ಜೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾದಾಗ ಅವಳು ಮುಂದೆ ವೈದ್ಯೆಯಾಗಬಹುದು, ಶಿಕ್ಷಕಿಯಾಗಬಹುದು ಅಥವಾ ತನ್ನ ಇಚ್ಛೆಯ ಬದುಕು ಕಟ್ಟಿಕೊಳ್ಳಬಹುದು. ಇದಕ್ಕಾಗಿ ನಾವು ಅವರಿಗೆ ಅವಕಾಶ ನೀಡಬೇಕು. ಮಹಿಳಾ ಉದ್ಯಮಿಗಳಿಗೆ ಮಾರುಕಟ್ಟೆ ಸಂಪರ್ಕ, ಸಾಲ, ತರಬೇತಿ ಮತ್ತು ಸಹಕಾರ ನೀಡುವ ಮೂಲಕ ನಾವೇ ಶಕ್ತಿ ಕಿರಣದ ದಾರಿ ತೆರೆದಿಡಬಹುದು. ಒಬ್ಬ ಮಹಿಳೆ ಮುಂದಾಗಿದರೆ ಒಂದು ಸಮುದಾಯ ಬೆಳೆಯುತ್ತದೆ.